birthday Dhanush. Happy birthday to Dhanush. ನೋಡಿ ಸ್ನೇಹಿತರೆ, ಯಜಮಾನ್ರು ಸರಿ ಬೈದರು. ಡ್ರೆಸ್ ಎಲ್ಲ ತಂದಿದ್ರು ನೋಡಿ. ಗುಲಾಬ್ ಜಾಮೂನು ಕೂಡ ರೆಡಿಯಾಗಿದ್ದಾವೆ ನೋಡಿ. ಮಸ್ತಾಗಿ ಬಂದಿದೆ ಗುಲಾಬ್ ಜಾಮೂನು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಗ್ ಸ್ವಲ್ಪ ಲೇಟ್ ಮಾಡೀನಿ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತಂದರೆ ಇವತ್ತು ನನ್ನ ಮಗನ ಬರ್ಡೇ. ಇವತ್ತು ನನ್ನ ಮಗನ ಬರ್ಡೇ ಇದೆ. ಹಾಗಾಗಿ ಸ್ವಲ್ಪ ಸ್ಪೆಷಲ್ ಏನಾದರೂ ಮಾಡಬೇಕು ಇವತ್ತು ಅಂಥೇಳಿ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು ಒಂದು 11 ಗಂಟೆ ಆಗ್ತಾ ಬಂದಿದೆ ಆಲ್ರೆಡಿ. ಹಾಗಾಗಿ ಶ್ರೇಯಾ ಅವ್ರ ಪಪ್ಪ ಧನುಷನ್ ಕರ್ಕೊಂಬರ್ಲಿಕ್ಕೆ ಹೋಗ್ತಾರೆ. ಅವರು 12 ಗಂಟೆಗೆ ಹೊರಡ್ತಾರೆ. ಸ್ವಲ್ಪ ಶಾಲೆಯಲ್ಲಿ ಮಾತಾಡಲಿಕ್ಕಿದೆ, ಆಧಾರ್ ಕಾರ್ಡ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಅದಕ್ಕಾಗಿ ಈಗ ಅವರಿಬ್ಬರು ಶಾಲೆಗೆ ಹೋಗ್ತಾರೆ. ನಂದು ಕೆಲಸ ನಾನು ಸ್ಟಾರ್ಟ್ ಮಾಡ್ಕೋತೇನೆ ಸ್ನೇಹಿತರೆ. ಈಗ ಇವತ್ತಿನ ಲಾಗ್ ಯಾವ ಥರ ಹೋಗುತ್ತೆ ಅಂಥೇಳಿ ನೋಡೋಣ ಬನ್ನಿ ಸ್ನೇಹಿತರೆ. ನಿಧಾನಕ್ಕೆ ಚೆನ್ನಾಗಿ ಹೋಗಲಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಹಾಕಾಳಿ ಕೈ ರುಚಿನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಒಳ್ಳೆ ರೆಸಿಪಿ ಕೂಡ ಹಾಕ್ತಾ ಇದ್ದೀವಿ. ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೇನೆ ಸ್ನೇಹಿತರೆ. ಬನ್ನಿ ಇವತ್ತು ಹೇಗಾಗುತ್ತೆ ಅಂತ ಹೇಳಿ ನೋಡೋಣ. ಕರೆಕ್ಟ್ ಮಾಡ್ಕೊಂಬಶ್ರೇ ಅಲ್ಲ. ಏಯ್, ಶಾಲ್ ತಗೊಂಡು ಹಿಡಿ, ಬಿಸಿಲೈತೆ ತಲೆಗೆ. ಹಾಂ, ಹೋಗಿ ಕರ್ಕೊಂಬರ್ರಿ. ಸರಿ ನೋಡಿ ಸ್ನೇಹಿತರೆ. ಹಾಂ ರೀ, ನೋಡಿ ಅವರು ಎಲ್ಲಿಗೆ ಹೊರಟಿದ್ದಾರೆ ಅಪ್ಪ ಮಗಳು ಅಂದರೆ ಧನುಷನ್ ಕರ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಧನುಷನ ಯಾಕೆ ಬರ್ತಾ ಇದ್ದಾನೆ ಅಂದರೆ ಸ್ವಲ್ಪ ಆಧಾರ್ ಕಾರ್ಡು ಅವನದ್ದೆಲ್ಲ ಚೇಂಜ್ ಮಾಡಲಿಕ್ಕಿದೆ. ಮತ್ತು ಅವನ ಬರ್ಡೇ ಕೂಡ ಇದೆ ಇವತ್ತು ಅವನ ಬರ್ಡೇ ಇರೋದ್ರಿಂದ ಅದಕ್ಕಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೇಕಂಥೇಳಿ ಇಲ್ಲಿ ವೆಜ್ ಪಲಾವ್, ವೆಜ್ ಬಿರಿಯಾನಿ ಯಾವುದೋ ಒಂದು ಶ್ರೇಯಾ ಯೂಟ್ಯೂಬಲ್ಲಿ ನೋಡಿದಾಳಂತೆ. ಅದನ್ನೀಗ ರೆಡಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿಗ. ಹಾಗೆ ಇಲ್ಲಿ ಗುಲಾಬ್ ಜಾಮೂನ್ ಕೂಡ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಗುಲಾಬ್ ಜಾಮೂನ ಹಿಟ್ಟನ್ನು ಹಾಕಿದ್ದೀನಿ. ಬಾಗಿಲು ಹಾಕೊಂಡ್ಬರ್ತೇನೆ ಮೊದಲಿಗೆ ಹೋಗಿ. ನೋಡಿ, ಇಲ್ಲಿ ಒಂದು ಪ್ಯಾಕೆಟ್ ಅನ್ನೋದು ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. MTR ನಾನು ಒಂದೇ ಪ್ಯಾಕೆಟ್ ಮಾಡ್ತಾ ಇದ್ದೀನಿ, ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಕಟ್ ಮಾಡಿ ಹಾಕೊಂಡಿದ್ದೇನೆ. ಹಾಗೆ ಇಲ್ಲಿ ತೋರಿಸ್ತೇನೆ ಬನ್ನಿ. ಒಂದು ಬೌಲ್ನಷ್ಟು ಸಕ್ಕರೆ ಕೂಡ ಹಾಕಿದ್ದೇನೆ ಪಾತ್ರೆಗೆ. ಹಾಗೆ ನೀರು ಹಾಕಿ ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಕರಗಿಸ್ಕೊತೇನೆ. ಸಕ್ಕರೆ ಸ್ವಲ್ಪ ಕರಗಿಸ್ಕೊತೀನಿ. ಪಾಕ ಒಂಚೂರು ಜಾಸ್ತಿ ಬೇಕು ನಮ್ಮ ಮನೆಯಲ್ಲಿ ಸ್ನೇಹಿತರೆ. ಇದನ್ನು ಕರಗಿಸ್ಕೊತೇನೆ ನಾನು ಸಕ್ಕರೆನ. ಮೊದಲು ಈ ಗ್ಯಾಸ್ ಹಚ್ಚಿ ಈ ಕಡೆ ಅದು ಕರಗುತ್ತೆ, ಆ ಕಡೆ ಹಿಟ್ಟು ಕೂಡ ಕಲಿಸ್ಕೊತೇನೆ. ಹಿಟ್ಟಿಗೆ ಹಾಲು ಹಾಕಿ ಕಲಿಸ್ಕೋಬಹುದು, ಇಲ್ಲಾಂದ್ರೆ ನೀರು ಹಾಕಿನೂ ಕೂಡ ಕಲಿಸ್ಕೋಬಹುದು. ಹಾಲು ಹಾಕಿ ಕಲಿಸಿದ್ರೆ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರ್ತಾವೆ ಸ್ನೇಹಿತರೆ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದು ಸಕ್ಕರೆ ಪಾಕ ಕರಗಲಿ ಅಷ್ಟರಲ್ಲಿ ಇದನ್ನು ಸಕ್ಕರೆ ಕರಗಿದ ನಂತರ ಸ್ವಲ್ಪ ಸೋದಿಸ್ಕೋತೇನೆ. ಯಾಕಂದರೆ ಇಲ್ಲೆಲ್ಲ ನೋಡಿ ಸಕ್ಕರೆಯಲ್ಲಿ ಗಲೀಜು ಇರುತ್ತಲ್ಲ, ಸೋದಿಸ್ಕೋತೇನೆ ಒಂದು ಬೇರೆ ಪಾತ್ರೆಗೆ. ಅದಕ್ಕಾಗಿ ಈಗ ಇದು ಗಾಳಿ ಬರುತ್ತೆ ಕಿಟಕಿಯಿಂದ. ಈಗ ಇಲ್ಲಿ ಕಲಿಸ್ಕೋತೇನೆ ಬನ್ನಿ. ಹಾಲು ಹಾಕಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೋಬೇಕಾಗತ್ತೆ. ಇದು ಕರಗಲಿ ನೋಡಿ, ಆ ಕಡೆ ಕರಗಲಿ ಅದು ಸಕ್ಕರೆ. ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊತೀನಿ. ಜಾಸ್ತಿ ಹಾಲು ಹಾಕಿ ಕಲಿಸಿದ್ರೆ ಮಿದುವಾಗುತ್ತೆ ಸ್ನೇಹಿತರೆ. ನಾನು ಇದೇನು ಒಂದೇ ಪ್ಯಾಕೆಟ್ ಮಾಡೋದ್ರಿಂದ ಇವತ್ತು ರಾತ್ರಿಗೆ ಖಾಲಿ ಆಗ್ತದೆ. ನಮ್ಮ ಅಮ್ಮರಿಗೆ ಸ್ವಲ್ಪ ಹೋಗ್ತೀವಿ. ಮತ್ತು ಹಾಗೆ ನಮ್ಮ ಮನೆಯಲ್ಲಿ ಧನುಷ್ ಕೂಡ ಬರ್ತಾ ಇದ್ದಾನಲ್ಲ, ಅದಕ್ಕಾಗಿ ಬೇಗ ಖಾಲಿ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಒಂದೇ ಪ್ಯಾಕೆಟಲ್ಲಿ. ಮತ್ತು ಹಾಲು ಹಾಕಿ ಮಾಡೋದು ಒಂದು 4-5 ದಿನ ಇಟ್ಕೋತೀನಿ. ಅಂದರೆ ಹಾಲು ಹಾಕಿ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಹಾಲು ಬೇಗ ಹಾಳಾಗಿಬಿಡುತ್ತೆ. ನೀರು ಹಾಕಿ ಮಾಡಿ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಒಂದೇ ದಿನಕ್ಕೋಸ್ಕರ ಹಾಲು ಹಾಕಿ ಕಲಿಸ್ಕೊತಾ ಇದ್ದೀನಿ. ಹಾಲೇನು ತುಂಬ ಹತ್ತಲ್ಲ, ಒಂದು 5-6 ಟೇಬಲ್ ಸ್ಪೂನ್ ಆದರೆ ಸಾಕು ನೋಡಿ. ಇದನ್ನೀಗ ಚೆನ್ನಾಗಿ ಕಲಿಸ್ಕೊತೀನಿ ನೋಡಿ. ಇದನ್ನೊಂದು 5 ನಿಮಿಷ ಹೀಗೆ ಬಿಟ್ಬಿಡ್ತೇನೆ ಸ್ನೇಹಿತರೆ. 5 ನಿಮಿಷ ಆದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಡ್ಕೊಂಡ್ಬಿಡ್ತೇನೆ. ಕಡ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೋತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಸಕ್ಕರೆ ಕೂಡ ಕರಗಿದೆ ಸ್ನೇಹಿತರೆ. ಇದು ಈಗ ಗ್ಯಾಸನ್ನು ಆಫ್ ಮಾಡಿಬಿಡ್ತೇನೆ. ಹಾಗೆ ಒಂದು 4 ಏಲಕ್ಕಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ. ಇದನ್ನು ಎರಡೂ ಕೂಡಿಸಿ ಸಣ್ಣದಾಗಿ ಜಜ್ಜಿ ಹಾಕ್ತೀನಿ ಸಕ್ಕರೆ ಪಾಕಕ್ಕೆ. ಹಿಟ್ಟು ಕೂಡ ರೆಡಿ ಆಗ್ತಾ ಬಂದಿದೆ ಇಲ್ಲಿ.
ಉಳ್ಳೆ ಮಾಡ್ಕೊಂಡ್ಬಿಡ್ತೇನೆ. ಉಳ್ಳೆ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು. ಇದನ್ನು ಜಜ್ಕೊಂಡ್ಬರ್ತೀನಿ. ನೋಡಿ ಇಲ್ಲಿ ಸಕ್ಕರೆ ಪಾಕಿಗೆ ನಾನು ಸೋದಿಸಿ ಇಟ್ಕೊಂಡಿದ್ದೇನೆ. ಈಗ ಇಲ್ಲಿ ಸಕ್ಕರೆ ಮತ್ತು ಏಲಕ್ಕಿ ಪೌಡರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಸಣ್ಣ ಆಗಲ್ಲ, ಈ ಥರ ಆಗುತ್ತೆ. ಈಗ ಇದು ಆರ್ಲಿ ಬಿಡ್ತೇನೆ ಸ್ನೇಹಿತರೆ. ನೋಡಿ ಇಲ್ಲಿ ಗುಲಾಬ್ ಜಾಮೂನ್ ಉಂಡೆಗಳು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಎಣ್ಣೆ ಕೂಡ ಸ್ಲೋ ಉರಿಯಲ್ಲಿ ಕಾಯಿಸ್ಕೊಂಡಿದ್ದೀನಿ. ಸ್ಲೋ ಉರಿಯಲ್ಲೇ ಹಾಕಬೇಕಾಗತ್ತೆ. ನಾವು ಹೈ ಫ್ಲೇಮಲ್ಲಿ ಹಾಕಿದರೆ ಒಳಗಡೆ ಎಲ್ಲ ಕರಿಯೋದಿಲ್ಲ ಸ್ನೇಹಿತರೆ. ಎಣ್ಣೆ ಕಾಯಿಸ್ಕೊಂಡು ಸ್ಲೋ ಮಾಡ್ಕೊಂಡ್ಬಿಡ್ಬೇಕು. ಹಾಗಾಗಿ ಇಲ್ಲಿ ಎಣ್ಣೆ ಕಾಯಿಸಿ ಸ್ಲೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಇವೇನು ಅಂಟೋದಿಲ್ಲ. ನೋಡಿ ಒಂದೆರಡು ಬ್ಯಾಚ್ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ತೋರ ಆಗ್ತಾವೆ ಇವು, ಅದಕ್ಕಾಗಿ ನೋಡಿ ಎಷ್ಟು ತೋರ ಅದು ಅಲ್ಲ. ನಾನು ಸ್ಲೋ ಉರಿಯಲ್ಲಿ ಇಟ್ಟಿದ್ದೇನೆ. ಒಂದು 5 ರಿಂದ 6 ನಿಮಿಷ ಇದನ್ನು ನಾನು ನೆನಿಲಿಕ್ಕೆ ಇಟ್ಬಿಟ್ಟಿದ್ದೆ ಸ್ನೇಹಿತರೆ. ಹಿಟ್ಟನ್ನ ಕಲಿಸ್ಕೊಂಡಿಟ್ಟು ಸ್ಲೋ ಉರಿಯಲ್ಲೇ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಸ್ಲೋ ಉರಿಯಲ್ಲಿ ಇಡಂಟ್ಲೆ ಈ ಥರ ಆಗ್ತಾವೆ ಸ್ನೇಹಿತರೆ. ನಾವು ಉಳ್ಳಿ ಮಾಡ್ತೀವಿ ನೋಡಿ. ಉಳ್ಳಿ ಮಾಡುವಾಗ ಈ ಥರ ಒಂದು ಸ್ವಲ್ಪ ಎಲ್ಲೂ ನಮಗೆ ಬಿರುಕು ಬಿಟ್ಟಿರಬಾರ್ದು. ನಾನು ಸ್ವಲ್ಪ ಅರ್ಜೆಂಟಲ್ಲಿರುವಾಗ ನೋಡಿ ಈ ಥರ ಬಿರುಕು ಬಿಟ್ಟಾವಲ್ಲ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಅದಕ್ಕಾಗಿ ಈ ಥರ ಆಗಿದೆ ನೋಡಿ. ಅವು ನೀಟಾಗಿ ಮಾಡಿಕೊಂಡ್ರೆ ನೀಟಾಗಿ ಈ ಥರ ಬರ್ತಾವೆ ನೋಡಿ ಗುಲಾಬ್ ಜಾಮೂನ್. ಚೆನ್ನಾಗಿ ಕಾಣ್ತಾವಲ್ಲ ಈ ಥರ ಆದರೆ. ನಾನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಶ್ರೇಯಾ ಅವ್ರ ಪಪ್ಪ ಕರ್ಕೊಂಬರ್ಲಿಕ್ಕೆ ಹೋಗಿದ್ದಾರಲ್ಲ ಧನುಷ್ನೀಗ, ಅದಕ್ಕಾಗಿ ಈಗ ಫ್ರೈ ಆಗಲಿ, ಇನ್ನೂ ಚೆನ್ನಾಗಿ ಕಲರ್ ಬರಬೇಕು. ಒಳಗಡೆ ಕೂಡ ಬೇಯಬೇಕು. ಕಲರ್ ಅನ್ನೋಕ್ಕಿಂತ ಒಳಗಡೆ ಚೆನ್ನಾಗಿ ಬೇಯಬೇಕು. ಹಸಿ ಹಸಿಯಾಗಿ ಉಳಿಬಾರ್ದಲ್ಲ, ಅದಕ್ಕಾಗಿ. ನೋಡಿ ಈಗ ಈ ಥರ ರೆಡಿಯಾಗಿದ್ದಾವೆ. ಈಗ ಎತ್ತಿ ಎಲ್ಲ ಎತ್ತರದ್ದು ಎಣ್ಣೆ ಬಸ್ಕೊಂಡು ತಗೊಂಡ್ಬಿಡ್ತೇನೆ ಸ್ನೇಹಿತರೆ. ಒಂದು ತಟ್ಟೆಗೆ ಹಾಕೊಂಡ್ಬಿಡ್ತೇನೆ. ಇದೇ ಥರ ಎಲ್ಲ ಎಣ್ಣೆ ಬಸ್ಕೊಂಡೀಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಉಳಿದಿರೋ ಅಂಥದ್ದು ಗುಲಾಬ್ ಜಾಮೂನ್ ಕರೆದ ಎತ್ತಿಟ್ಕೊಂಡ್ಬಿಡ್ತೇನೆ. ಸಕ್ಕರೆ ಪಾಕ ಕೂಡ ರೆಡಿ ಆಗಿದೆ, ಆರಿದೆ. ಈಗ ಗುಲಾಬ್ ಜಾಮೂನ್ ಕೂಡ ಆರಿದ್ದಾವೆ. ಏನು ಹಾಕಿ ಇಡ್ತೀನಿ. ಇನ್ನೂ ಬಂದಿಲ್ಲ ಧನುಷ್ಯ, ಶ್ರೇಯಾ ಅವ್ರ ಪಪ್ಪ ಯಾರು ಬಂದಿಲ್ಲ ಸ್ನೇಹಿತರೆ. ಆಧಾರ್ ಕಾರ್ಡ್ ಎಲ್ಲ ಚೇಂಜ್ ಮಾಡಿಸ್ಬೇಕಾಗಿದೆ, ಬರ್ತಾರೆ. ಹಾಗಾಗಿ ಈಗ ಇದನ್ನು 1 ರಿಂದ 2 ಗಂಟೆಗಳ ಕಾಲ ನೆನೆಯಲಿಕ್ಕೆ ಹೀಗೆ ಬಿಟ್ಬಿಡ್ತೀನಿ. ಸ್ಪೂನ್ ಕೂಡ ತೆಗೆದುಬಿಡ್ತೀನಿ, ಅಂದರೆ ಚೆನ್ನಾಗಿ ನೆನೀತದೆ. ಅದಕ್ಕಾಗಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇನ್ನು ಬಿಟ್ಬಿಡ್ತೀನಿ ಸಾಯಂಕಾಲವರೆಗೂ. ಹಾಗೆ ಸುಸ್ತಾಗಿ ಬಿಸಿಲಾಗ ಬಂತು ನೋಡಿ ನಮ್ಮ ಗಡಿ ಶಾಲೆಯಿಂದ. ಅವಳು ಬ್ಯಾಗು ಸಹ ನೀನೇ ಹಿಡ್ಕೊಂಡಿಯಾ? ಹೌದಲ್ಲ. ನೋಡಿ ಬಂದು ನಮ್ಮ ರಾಜ್ಕುಮಾರ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೋಡಿ ಬಂದ ನಮ್ಮ ಬರ್ಡೇ ಬಾಯ್ ಮನೆಗೆ ಬರೋದಂದ್ರೆ ಖುಷಿ ಅಲ್ಲ? ನೋಡಿ ಯಾವ ಥರ ಆಗಿದ್ದಾನೆ, ಎಷ್ಟು ಕರ್ರಗಾಗಿದ್ದಾನೆ. ಕಟ್ಟಿಂಗ್ ಮಾಡ್ಕೊಂಬದ್ಲಿಗೆ ಮಾರೆ. ಸ್ನೇಹಿತರೆ ಇಲ್ಲಿ ವೆಜ್ ಪಲಾವ್ ಮಾಡಲಿಕ್ಕೆ ರೆಸಿಪಿಗಳನ್ನು ರೆಡಿ ಮಾಡಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಮಸಾಲೆ ದೋಸೆಗೆ ಅಕ್ಕಿ ಎಲ್ಲ ಥರ ಬೇಳೆ ಹಾಕಿ ಬೆಳಗ್ಗೆನೇ ನೆನೆ ಇಟ್ಟಿದ್ದೀನಿ. ಆಲ್ರೆಡಿ ಬೆಳಗ್ಗೆ ಒಂದು 10 ಗಂಟೆ ಹೊತ್ತಿಗೆ ಟೈಮಿಗೆ ನೆನೆ ಇಟ್ಟಿದ್ದೀನಿ. ಆಮೇಲೆ ಅದನ್ನು ಕೂಡ ಮಿಕ್ಸರ್ಗೆ ಹಾಕೋತೀನಿ. ಈಗ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನು ಗೊತ್ತು, ಇಷ್ಟೋ ತನಕ ಬೇಗನೆ ಮಾಡಬೇಕಾಗಿತ್ತು. ಈಗ ಸಾಯಂಕಾಲ 5 ಗಂಟೆ ಆಗ್ತಾ ಬಂದಿದೆ. ಯಾಕೆ ಅಂದರೆ ಕರೆಂಟ್ ಹೋಗ್ಬಿಡ್ತು ಸ್ನೇಹಿತರೆ. ಕರೆಂಟ್ ಹೋಗ್ತು, ಅದೇ ಪ್ರಾಬ್ಲಮ್ ನೋಡಿ ಇಷ್ಟೋ ತನಕ. ಈಗ ಇದನ್ನು ರೆಸಿಪಿ ಮಾಡ್ತಾಯಿದ್ದೀನಿ. ರೆಸಿಪಿ ಮಾಡೋ ಕಾರಣ ನಿಮಗೆ ರೆಸಿಪಿ ಬರಲ್ಲ ಲಾಗಲ್ಲಿ, ಅದು ರೆಸಿಪಿ ಚಾನಲಲ್ಲಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ರೆಡಿ ಮಾಡಿಟ್ಟಿದ್ದೇನೆ ಸ್ಟ್ಯಾಂಡ್ ಆಲ್ರೆಡಿ. ಈಗ ಗೀ ಇಲ್ಲಿ ಇಟ್ಟಿದ್ದೇನೆ, ಹಾಕ್ತೀನಿ ಇದೆಲ್ಲವನ್ನು. ನಿಮಗೆ ಕ್ಲಿಯರಾಗಿ ರೆಸಿಪಿ ಮಾಂಕಾಳಿ ಕೈ ರುಚಿ ಚಾನಲಲ್ಲಿದೆ, ಹೋಗಿ ನೋಡಿ. ಎಲ್ಲಿಗಿದ್ರಪ್ಪ ನೀವು ಪೇಟೆಗೆ? ಈಗ ಎದಕ್ಕೆ ಹೋಗಿದ್ದು ಪೇಟೆಗೆ? ನೋಡಿ ಸ್ನೇಹಿತರೆ, ಶಾಲೆಯಿಂದ ಬಂದ ತಕ್ಷಣ ಸ್ನಾನ ಮಾಡಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ದೀವಿ, ಟೊಮೆಟೊ ಸಾಂಬಾರು. ಅನ್ನ ನೋಡಿ ಇಲ್ಲಿ ಅನ್ನ ಸ್ವಲ್ಪ ಇದೆ, ಮಧ್ಯಾಹ್ನ ಮಾಡಿದ್ದು ಅನ್ನ ಸಾಂಬಾರು ಮಾಡಿದ್ದೆ. ಊಟ ಮಾಡಿ ತಕ್ಷಣ ಪೇಟೆಗೆ ಹೋದರು ಶ್ರೇಯಾ. ಇವನು ಆಧಾರ್ ಕಾರ್ಡ್ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ಹೇಳಿದ್ನಲ್ಲ, ಹೋದರು. ಲೈಬ್ರರಿಯಲ್ಲಿ ಮಾಡಲ್ಲಂತೆ, ಇನ್ನು ಬ್ಯಾಂಕಲ್ಲೇ ಮಾಡ್ತಾರಂತೆ. ಬ್ಯಾಂಕಿಗೆ ಹೋಗಬೇಕು. ಇವತ್ತು ಬ್ಯಾಂಕ್ ಇಲ್ಲ, ಇವತ್ತು ನಾಳೆ 2 ದಿನ. ಹಾಗಾಗಿ ಇನ್ನು ನೋಡ್ಬೇಕು ಯಾವತ್ತಾಗುತ್ತೋ, ಮಾಡಿಸಿ ಕಳಿಸ್ಬೇಕು ಸ್ನೇಹಿತರೆ. ಈಗ ಪಲಾವ್ ರೆಡಿ ಮಾಡ್ತೇನೆ. ಬನ್ನಿ, ಇಲ್ಲೆಲ್ಲ ಸಾಮಾನು ಇಟ್ಕೊಂಡಿದ್ದೀನಿ. ಚಾ ಕುಡಿಬೇಕು, ಚಾ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿಗ ಎಲ್ಲ. ಇದನ್ನೀಗ ಮಾಡ್ತೀನಿ ಹೇಗೆ ಅಂತೇಳಿ ಫುಲ್ ವಿಡಿಯೋ ಮಾಂಕಾಳಿ ಕೈ ರುಚಿಯಲ್ಲಿ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ.
ಸ್ನೇಹಿತರೆ, ನಾನು ಅವಾಗಲೇ ನಿಮಗೆ ಮಸಾಲೆ ದೋಸೆಗೆ ನಾಳೆಗೆ ಅಕ್ಕಿ ನೆನೀತಿದ್ದೆ ಅಂತ ಹೇಳಿದೆ. ಈಗ ಅಕ್ಕಿ ರುಬ್ಕೋಬೇಕಂತೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ. ಇದನ್ನು ನೈಸಾಗಿ ಈಗ ರುಬ್ಕೋಬೇಕು. ಇಲ್ಲಿ ಕುದೀತಾ ಇದೆ ನೋಡಿ ನೀರು ಚೆನ್ನಾಗಿ. ವೆಜ್ ಪುಲಾವ್ ರೆಡಿ ಮಾಡಿದ್ದೇನೆ. ವೆಜ್ ಪುಲಾವ್ಗೆ ನೀರು ಕುದೀತಾ ಇದೆ. ಇದಕ್ಕೆ ಅಕ್ಕಿ ಹಾಕ್ತೇನೆ. ಅಕ್ಕಿ ಹಾಕಿ ಕುದಿಲಿಕ್ಕೆ ಇಡ್ತೇನೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಅಕ್ಕಿ ರುಬ್ಬಿದ್ದೇನೆ. ಈಗ ಎಲ್ಲವನ್ನು ರುಬ್ಬಿ ಇಟ್ಕೊಂಡ್ಬಿಡ್ತೇನೆ ಬೇಗ ಬೇಗ. ಕರೆಂಟ್ದು ಜಾಸ್ತಿ ಇದು ಮಾಡ್ತಾಯಿಲ್ಲ, ಕರೆಂಟು ತೆಗಿತಾ ಇದ್ದಾರೆ, ಹೆದರಿಕೆ ಆಗ್ತಾಯಿದೆ. ಪುಲಾವನ್ನ ಅವಾಗಲೇ ರೆಡಿ ಮಾಡ್ಬೇಕಂತೇಳಿ ಯಾವಾಗ ಮಾಡ್ಕೊಂಡು ಬಿಡ್ತೀವಿ. ರುಬ್ಬಬೇಕು, ಅದಕ್ಕೆ ಸ್ವಲ್ಪ ಮಸಾಲೆ ನಾವು ರುಬ್ಬಿಟ್ರೆ ಕಪ್ಪಾಗುತ್ತೆ ಅಂಥೇಳಿ ಬಿಟ್ಟಿವಿ ಸ್ನೇಹಿತರೆ. ಅದಕ್ಕಾಗಿ ಈಗ ಏನು ಮಾಡೋದು ನೋಡಿ, ಕರೆಂಟ್ ಈಗ 5 ಗಂಟೆಗೆ ಬಂತು. ಮತ್ತೆ ರಾತ್ರಿಗೆ ರುಬ್ಕೋತೇನೆ ಅಕ್ಕಿ ಅಂತ ಬಿಟ್ಬಿಟ್ರೆ ಕರೆಂಟ್ ಹೋಗಿ ಏನು ಮಾಡೋದು. ಅದಕ್ಕಾಗಿ 6 ಗಂಟೆ ಹತ್ರ ಬಂದಿದೆ. ಈಗ ಪುಲಾವನ್ನಂತೂ ರೆಡಿ ಆಯಿತು ಸ್ನೇಹಿತರೆ, ಮಸ್ತಾಗಿದೆ. ನಾನು ಬಿರಿಯಾನಿ ಅಕ್ಕಿದು ಮಾಡಿದ್ದೀನಿ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಅಗಲವಾಗಿರುವಂಥ ಪಾತ್ರೆಯಲ್ಲೇ ಮಾಡಿಬಿಟ್ಟಿದ್ದೇನೆ. ಈಗ ಇದಿನ್ನೂ ಸುಡ್ತಾ ಇದೆ. ಸ್ವಲ್ಪ ಇದನ್ನು ಈ ಥರ ಮಾಡಿ ಮುಚ್ಚಳ ಮುಚ್ಚಿಟ್ಬಿಟ್ರೆ ಉದುರಾಗಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟ್ ಮಾತ್ರ ಸೂಪರಾಗಿದೆ. ಆಗಲೇ ಸ್ವಲ್ಪ ಉಪಕಾರ ನೋಡಿದ್ನಲ್ಲ, ಅವಾಗ ಗೊತ್ತಾಯಿತು. ತಿಂದಮೇಲೆ ಇನ್ನು ಹೇಗಿರುತ್ತೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದೆ ಈ ಥರ. ಕುಕ್ಕರಲ್ಲಿ ಮಾಡಿದ್ದೆ ಈಗ ಒಂದು ಸತಿ, ಈಗ ಹಾಗೆ ಇದರಲ್ಲಿ ಮಾಡಿದ್ದೀನಿ. ಅಲ್ಲಿ ಶ್ರೇಯಮ್ಮ ಬಂದು ಸಲಾಡಿಗೆ ಕಟ್ ಮಾಡ್ತಾ ಇದ್ದಾಳೆ. ಫೋನ್ ತಾಯಿ ಹೇಳ್ತೇನೆ ಅವ್ರಿಗೆ. ಸ್ನೇಹಿತರೆ, ಕೇಕ್ ಮಾಡಿದ್ದೇನೆ. ಇವಂಗೆ ಬಟ್ಟೆ ಕೂಡ ತಂದಿದ್ದೇವೆ. ಮೊನ್ನೆ ಸತಿ ಬಟ್ಟೆ ಶಾಲೆಗೆ ಓದಿ ಕೊಟ್ಟಿದ್ದೆ, ವಾಪಸ್ ತೊಗೊಂಬಂದಿದ್ದಾನೆ. ತಿರುಗಿ ಈ ಕಡೆಗೆ ಈಗ ಕೇಕ್ ಮಾಡಿದ್ರೆ ಕೇಕ್ ಕಟ್ ಮಾಡಲ್ಲ ಅಂತ ನೋಡಿ ಅವನು, ಬೇಡ ಅಂತೆ. ಏನೂ ಗೊತ್ತಿಲ್ಲ, ಬರ್ಡೇ ಇರಲಿ ಏನಿರಲಿ ನಮ್ಮ ಮನೇಲಿ ಯಾರಿಗೂ ಕೇಕ್ ಕಟ್ ಮಾಡಲಿಕ್ಕೆ ಇಷ್ಟನೇ ಇಲ್ಲ. ಇಂಥ ಮನುಷ್ಯರು ನೋಡಿ ನಮ್ಮ ಮನೇಲಿ. ಅಲ್ಲಷ್ಟೇ, ಇವಳು ತೀರಾ ಕಟ್ ಮಾಡಲ್ಲ. ಇವಳು ಸಲಾಡಿಗೆ ಕಟ್ ಮಾಡ್ತಾ ಇದ್ದಾಳೆ ಸ್ನೇಹಿತರೆ. ಇಷ್ಟು ಒಳ್ಳೆ ಕೇಕ್ ಮಾಡಿದ್ದೀನಿ ನಾನು, ಆದರೂ ಕೂಡ ಯಾರೋ ಒಬ್ಬರು ಕಟ್ ಮಾಡಲ್ಲ ಅಂತ ನೋಡಿ ಇವನು ಬರ್ಡೇಗೆ. ಅದಕ್ಕೆ ಮಾಡಬಾರ್ದು ಸ್ನೇಹಿತರೆ, ಇನ್ನು ಬಿಟ್ಬಿಡೋದು ಬೆಸ್ಟ್ ಅಲ್ಲ. ನೋಡಿ ಗುಲಾಬ್ ಜಾಮೂನು ಕೂಡ ರೆಡಿಯಾಗಿದ್ದಾವೆ ನೋಡಿ, ಮಸ್ತಾಗಿ ಬಂದಿದೆ ಗುಲಾಬ್ ಜಾಮೂನು. ನಾ ರಾತ್ರಿ ಊಟಕ್ಕೆ ಇದನ್ನು ಮಾಡ್ತೀನಿ. ಸ್ವಲ್ಪ ನಮ್ಮ ಅಮ್ಮರ ಮನೆ ಕಡೆ ಹೋಗಿ ಬರ್ತೇವೆ. ಯಜಮಾನ್ರು ಬಂದ ಮೇಲೆ ಸ್ವಲ್ಪ ಕೇಕು ಗುಲಾಬ್ ಜಾಮೂನು ತಗೊಂಡು ಹೋಗಿ ಬರ್ತೀನಿ. ಸಣ್ಣದಾಗಿ ಕಟ್ ಮಾಡಿ ಮೇಡಮವ್ರು. ನೀವು ಸೀರೆ ಪಾರ್ಸಲ್ ಬಂದಿದೆ, ನಾವು ಮೇಲೆ ಎತ್ತಿಟ್ಟಿದ್ದೇವೆ. ಕಸ ಗುಡಿಸೋಗೋದು ಕೆಳಗಿಡಬೇಕು ಸ್ನೇಹಿತರೆ. ಈ ಥರದಾರು ನೋಡಿ ನಮ್ಮ ಮಕ್ಕಳು ಏನು ಮಾಡಿ ಕೇಕನ್ನೇ ಕಟ್ ಮಾಡಲ್ಲ ಅಂತ. ನಮಗೊಂದು ನಾವು ಚಿಕ್ಕ ವಯಸ್ಸಲ್ಲಿ ಯಾವುದೂ ಅವಾಗ ನಮ್ಮ ಮನೆಯಲ್ಲಿ ಏನು ಮಾಡ್ತಿರ್ಲಿಲ್ಲ ಆ ಥರ. ಈಗ ನಾವು ಮಾಡ್ತೀವಿ ಅಂದರೆ ನಮ್ಮ ಮಕ್ಕಳಿಗೆ ಇಷ್ಟ ಇಲ್ಲ. ಮೊನ್ನೆ 1ನೇ ತಾರೀಕು ದಿನ ನನ್ನ ಗಂಡ ಅಂದಿದ್ರು ಕೇಕ್ ಮಾಡಲಿಲ್ಲ ಅವತ್ತು, ಕಟ್ ಮಾಡಲ್ಲ ಹಾಗೆ ಹೀಗೆ ಅಂದರು. ಅದಕ್ಕೆ ಬೇಜಾರಾಯಿತು, ಬಿಟ್ಬಿಟ್ಟಿವಿ. ಇವತ್ತು ಮಗಂದಿದೆ ಮಾಡಬೇಕಂಥೇಳಿ ತುಂಬಾ ಆಸೆಪಟ್ಟೆ. ಅವನು ಕೂಡ ಆ ಥರ ಮಾಡ್ತಾಯಿದ್ದಾನೆ. ಇನ್ನು ಇವತ್ತು 1 ತಿಂಗಳಲ್ಲಿ ಕರೆಕ್ಟ್ 1 ತಿಂಗಳಲ್ಲಿ ಶ್ರೇಯಾಂದಿದೆ. ಶ್ರೇಯಾಂದಾಗಿ ಒಂದು 10-15 ದಿವಸಿಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. 1 ತಿಂಗಳಲ್ಲಿ 3 ಸತಿ ನಮ್ಮ ಮನೆಯಲ್ಲಿ ಹಬ್ಬ. ಶ್ರೇಯನ್ ಬರ್ಡೇ, ಧನುಷನ್ ಬರ್ಡೇ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಯಜಮಾನ್ರದ್ದು ಹುಟ್ಟಿದ ಹಬ್ಬ. 4 ಜನರದ್ದು ಒಟ್ಟಿಗೆ ಬರುತ್ತೆ 4 ಹಬ್ಬ 2 ತಿಂಗಳ ಒಳಗಡೆ. ಆಮೇಲೆ ಜುಲೈಯಲ್ಲಿ ನಂದು ಬರ್ಡೇ ಇರುತ್ತೆ. ನಂದು ಒಬ್ಬಳದೇ ಲಾಸ್ಟಿಗೆ, ಅವಾಗ ಯಾರ್ದಿರಲ್ಲ. ಈ ಸತಿ ಜನವರಿ 1ನೇ ತಾರೀಕು ಹಿಡಿದು ಫೆಬ್ರವರಿ 25 ಒಳಗಡೆ 4 ಹಬ್ಬ ಮನೆಯಲ್ಲಿ. 3 ಜನರದ್ದು ಬರ್ಡೇ ಬರುತ್ತೆ. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬರುತ್ತೆ ನೋಡಿ ಸ್ನೇಹಿತರೆ. ಮನೆಗೆ ಹೋಗಿ ಬರ್ತೇನೆ ನಮ್ಮಮ್ಮರ ಮನೆಗೆ. ಕೇಕ್ ಕಟ್ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಸ್ನೇಹಿತರೆ, ನೋಡ್ತೀನಿ ಆಮೇಲೆ. ನೋಡಿ ಸ್ನೇಹಿತರೆ, ಯಜಮಾನ್ರು ಸರಿ ಬೈದರು. ಡ್ರೆಸ್ ಎಲ್ಲ ತಂದಿದೆ ನೋಡಿ ಸ್ನೇಹಿತರೆ. ಯಜಮಾನ್ರು ಬೈದರು. ಬೈದ ಮೇಲೆ ಕೂತ್ಕೊಂಡ. ನಾವೇನಿಲ್ಲ, ಈ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಯಾರು ಏನು ಅಂದ್ಕೊಳಿಕ್ಕೆ ಹೋಗ್ಬೇಡಿ. ಕೇಕ್ ಕಟ್ ಮಾಡಿರಿ. ಹಂಗೆ ಹ್ಯಾಪಿ ಬರ್ಡೇ ಅಲ್ಲ. ಹ್ಯಾಪಿ ಬರ್ಡೇ ಟು ಯು. ನೋಡಿ ಸ್ನೇಹಿತರೆ, ಕಟ್ ಮಾಡ್ತಾ ಇದ್ದೇನೆ. ನಾವು ಹೀಗೆ ಸಿಂಪಲ್ಲಾಗಿ ಇದೇ ಥರ ಮಾಡ್ತೇವೆ. ಇಷ್ಟೇ ಜನ ಇರೋದ್ರಿಂದ ಇದೇ ಥರ ಖುಷಿಯಾಗಿ ಇರ್ತೇವೆ, ಖುಷಿ ಪಡ್ತೇವೆ ಇಷ್ಟಕ್ಕೆ ಅಲ್ಲ ರೀ. ನೋಡಿ ಯಜಮಾನ್ರದ್ದು ಮೊನ್ನೆ ಮಾಡಲಿಲ್ಲ,
ನೋಡಿ ನಮ್ಮ ಮಗುಗೆ ಕೇಕ್ ಕಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ. ಹಾಂ ನೋಡಿ ಹ್ಯಾಪಿ ಬರ್ಡೇ. ನೋಡಿ ಅಕ್ಕ ತಮ್ಮ ಹೇಗೆ ಬನ್ನಿ ನೋಡಿ. ಅಲ್ಲ ತಿನ್ರಲಿ ನೀವು, ಅವ್ರ ಅಪ್ಪಗೂ ತಿನ್ಸಾಕೈತ್ರ ನೋಡಿ ಇವರು. ನೋಡಿ ಕೇಕ್ ಚಲೋ ಆಗೈತೆ ಧನುಷ, ಮಸ್ತ್ ಆಗೈತೆ. ಸಕ್ರಿ ನಾ ಕೇಕ್ ತಿನ್ನೋದಿಲ್ಪ, ನಂಗೆ ಆಗಲ್ಲ, ನಂಗೆ ಇಷ್ಟ ಇಲ್ಲ ಅದು. ವಿಶ್ ಯು ಹ್ಯಾಪಿ ಬರ್ಡೇ. ಚಂದ ಸರ್ಕಾರಿ ಕಲೀರಿ. ಮುಂದಿನ ವರ್ಷ ಇಷ್ಟೊತ್ತಿಗೆ ಮತ್ತೆ ಫಸ್ಟ್ ಇರ್ತೀರಿ ತಗೋರಿ ನಿಮ್ದು. ಇವ್ರದ್ದು 10 ದಿನ ಆಯ್ತು ಬರ್ತಡೇ ಆಗಿ. ಹುಟ್ಟುಹಬ್ಬದ ಶುಭಾಶಯಗಳು ಯಜಮಾನ್ರೆ. ಥ್ಯಾಂಕ್ ಯು ಪ್ರೇಮ, ಥ್ಯಾಂಕ್ ಯು. ಎಂತ ನೋಡಿ ಯಜಮಾನ್ರು ಹೇಗಂತ ಇದ್ದಾರೆ, ರೇಗಿಸ್ತಾ ಇದ್ದಾರೆ ಸ್ನೇಹಿತರೆ. ಅವ್ರೊಂಥರ ತಮಾಸೆ ಹೇಗಿರ್ತಾರೆ ಸ್ನೇಹಿತರೆ. ಈಗ ಮಗನ ಬರ್ಡೇ ನಾವು ಇಷ್ಟೇ ಸಿಂಪಲ್ ಆಗಿ ಆಚರಣೆ ಮಾಡ್ತೇವೆ ಯಾವಾಗಲೂ. ಯಾರ್ದಾದ್ರೂ ಹೀಗೆ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ. ಇದ್ರೊಟ್ಟಿಗೆ ನಮ್ಮ ಶ್ರೇಯ ಆವಾಗಲೇ ಹೇಳಿದ್ಲು, ಮೊದಲು ಬರ್ಡೇದು ವಿಶ್ ಹೇಳಮ್ಮ, ಆಮೇಲೆ ಕೇಕಿದ್ದು ಹೇಳ್ತಿಲ್ಲ ಅಂಥೇಳಿ. ಕೇಕ್ ನೋಡಿ ಸ್ಪಂಜ್ ಥರ ಎಷ್ಟು ಮಸ್ತಾಗಿದೆ, ಚೆನ್ನಾಗಿದೆಯಲ್ಲ ರೀ ಶ್ರೇಯ ಬಾಯ್. ಲೈಟ್ ಹಾಕಿ ನಿಲ್ರಿ ಒಂದು ನಿಮಿಷ. ನೋಡಿ ಸ್ನೇಹಿತರೆ, ಇಷ್ಟು ಸಾಫ್ಟಾಗಿದೆ ಅಂದರೆ ಇದು ತುಂಬಾ ಚೆನ್ನಾಗಿದೆ. ಇಷ್ಟು ನೋಡಿ, ಮೊಟ್ಟೆ ಹಾಕಿದ್ರೆ ಏನೋ ಗೊತ್ತಿಲ್ಲ, ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ, ಕಾಣುತ್ತಾ. ಮತ್ತು ಇದು ಸಹ ಆಗಲ್ಲ ಜಾಸ್ತಿ, ಕೆಡೋದು ಇದು ಹಾಳಾಗಲ್ಲ, ಕೆಳಗಡೆ ಕೆರಟಾಗಿದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಬ್ರೆಡ್ ಬಣ್ಣೆಲ್ಲ ಇರ್ತದೆ ನೋಡಿ, ಆ ಥರ ಬಂದಿದೆ ಕೇಕ್ ಅಲ್ಲ ರೀ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ 1.5 ಬಟ್ಲು ಮೈದಾ ಹಿಟ್ಟಿಂದ ಇಷ್ಟು ದೊಡ್ಡ ಕೇಕ್ ಆಗಿದೆ. ಸಾಧಾರಣ 1 kg ಮೇಲೆ ಇದೆ ಇದು ಕೇಕು ನಾವು ಮಾಡಿರೋದು. ಇದಕ್ಕೆ ಎಲ್ಲ ಅವರು ಕ್ರೀಮ್ ಎಲ್ಲ ಹಚ್ಚಿದರೆ ಇದು 1.5-2 kg ಕೇಕ್ ಮಾಡಿ ನಮಗೆ ಕೊಡ್ತಾರೆ. ಹೋದರೆ ಅಂಗಡಿಗೆ ಬೇಕ್ರಿಗೆಲ್ಲ ಹೋದರೆ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ಈಗ ನಾವು ಏನು ಮಾಡ್ತೇವೆ ಅಂದರೆ ಊಟ ಮಾಡ್ತೇವೆ. ಏನು ಬರ್ಡೇ ಧನುಷ್, ಹ್ಯಾಪಿ ಬರ್ಡೇ ಟು ವೆಜ್ ಪುಲಾವು, ಸಲಾಡು ರಾತ್ರಿ ಊಟಕ್ಕೆ ಸ್ನೇಹಿತರೆ. ಹಾಗೆ ಇಲ್ಲಿ ಗುಲಾಬ್ ಜಾಮೂನು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಶ್ರೇಯ ಮಾಡ್ತಾಯಿದ್ದಾಳೆ, ಇಲ್ಲಿ ಗುಲಾಬ್ ಜಾಮೂನ್ ಇಟ್ಕೊಂಡಿದ್ದಾಳೆ, ಇಲ್ಲಿ ಯಜಮಾನ್ರು, ಇಲ್ಲಿ ಧನುಷ, ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನುಷನ್ ಬರ್ಡೇ ಸಿಂಪಲ್ಲಾಗಿ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಶುಭರಾತ್ರಿ, ಗುಡ್ ನೈಟ್.